ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ಹಾಗೂ ಕಲ್ಕೇರಿ ವಲಯದಿಂದ ದಿನಾಂಕ 11/2/2026ರಂದು ಇವತ್ತಿನ ದಿವಸ ಏನು ಕಲ್ಕೇರಿ ಗ್ರಾಮ ಪಂಚಾಯತ್ಲಾದಂಥ ಅವ್ಯವಹಾರಗಳ ಕುರಿತು ನಾವು ಪಾದಯಾತ್ರೆ ಮಾಡಿ ಇಲ್ಲಿ CS ಆಫೀಸರ್ ಹೋಗಿ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಅವತ್ತು ಅವ್ರು ಹೇಳಿದ್ರು, ನಾವು ಒಂದು ವೀಕ್ ಒಳಗೆ, ಒಂದು ವಾರ ಒಳಗೆ ನೀವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಅನ್ನೋ ಒಂದು ವಿಚಾರವನ್ನು ನಮ್ಮ ಮುಂದೆ ಇಟ್ಟಿದ್ರು. ಬಟ್ ಇವತ್ತಿನ ದಿವಸ ಈಗ PDO ಮತ್ತು ಅಲ್ಲಿದ್ದ ಒಂದು ರಾಜಕೀಯ ಕುತಂತ್ರದಿಂದ ಇವತ್ತು CS ಅವರು ಯಾವುದೂ ನಮಗೆ ಸ್ಪಂದನೆ ಮಾಡ್ತಾಯಿಲ್ಲ. ಕೂಡಲೇ ಇದಕ್ಕೆ ಈಗಾಗಲೇ ಅದ್ರ ಜೊತೆಗೆ ಇವತ್ತಿನ ದಿವಸ 21/6/2026ರಿಂದ ನಾವು ಇಲ್ಲಿ ಅಹೋರಾತ್ರಿಯಿಂದ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದೀವಿ. ಇನ್ನೂವರೆಗೆ ಅಂದರೆ ಅವತ್ತಿನ ದಿವಸ ಫಸ್ಟ್ ಡೇ ದಿವಸ CS ಅವರು ಫೋನ್ ಮಾಡಿ, ಆಮೇಲೆ SP ಅವರು ಫೋನ್ ಮಾಡಿದರು. ಅದ್ರ ಜೊತೆಗೆ ನಮ್ಮ DD ಸೋಷಿಯಲ್ ವೆಲ್ಫೇರ್ ಅವರು ಬಂದು ನಮ್ಗೆ ಆಯಿತು, ನಿಮ್ಮ ಬೆಳಿಗ್ಗೆ ನಿಮ್ದು ಏನೈತಲ್ಲ ನಾವು ಲೆಟ್ರ್ ಕೊಟ್ಟು ನಾವು ಇದು ವ್ಯವಸ್ಥೆ ಮಾಡ್ತೀವಿ ತಂದಿದ್ರು. ಬಟ್ ಇಲ್ಲಿವರೆಗೂ ಏನೈತಲ್ಲ CS ಅವರು ನಮ್ಗೆ ಯಾವುದೇ ರೀತಿ ಸ್ಪಂದನೆ ಮಾಡ್ತಾಯಿಲ್ಲ. ಅದಕ್ಕೆ ನಾಳೆ ಹಿಡಿದು ನಾವು ನಾಳೆ ಹಿಡಿದು ನಾವು ಉಗ್ರವಾದಂಥ ಅಂದರೆ ನೆಕ್ಸ್ಟ್ ಸ್ಟೆಪ್ ಉಗ್ರವಾದಂಥ ಹೋರಾಟವನ್ನು ಅರೆಬೆತ್ತಲೆ ಹಾಗೂ ಉಪವಾಸ ಸತ್ಯಾಗ್ರಹವನ್ನು ಮಾಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಅದಕ್ಕೆ ಈಗ ಸಂಬಂಧಪಟ್ಟವರು ಇದಕ್ಕೆ ಬಂದು ಕೂಡಲೇ ಸ್ಪಂದಿಸಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸುವಂಥ ವ್ಯವಸ್ಥೆ ಮಾಡಬೇಕು. ಇಲ್ಲ ಅಂದರೆ ಇದು ಉಗ್ರವಾದಂಥ ಉಗ್ರ ರೂಪಕ್ಕೆ ಈ ಹೋರಾಟ ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ಸರ್, ಇದಕ್ಕಿಂತ ಮುಂಚೆ ನೀವು ಪಾದಯಾತ್ರೆ ಬಂದಾಗ CS ಮನವಿ ಕೊಟ್ಟಾಗೈತಿಲ್ಲ, ಅವಾಗ CS ಅವರು ಅಲ್ಲೇ ಸ್ಥಳಕ್ಕೆ ಬಂದೈತಿಲ್ಲ, ಪರಿಶೀಲನೆ ಮಾಡಿ ಅದು ಅಲ್ಲಿ ಸಮಸ್ಯೆ ಬಗೆಹರಿಸ್ತದೆ ಅಂತ ಹೇಳಿದರು. ಆದರೆ ಸ್ಥಳಕ್ಕೆ ಅಧಿಕಾರಿಗಳ ಭೇಟಿ ನೀಡಿದ್ದಾರೆ ಇಲ್ಲ ಸರ್? ಸ್ಥಳಕ್ಕೆ ತಂಡ ಮಾಡಿ ಅದಕ್ಕೆ 3 ತಂಡ ಮಾಡಿ ಅದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. 3.5 ತಿಂಗಳಾಯ್ತು. ಈಗನೂ ನಿನ್ನೆನೂ ಹೇಳಿದ್ದಾರೆ ಅವರು, ನಿಮ್ದೇನೇ ಸಮಸ್ಯೆ ಬಗೆಹರಿಸ್ತಂತ. ಇವತ್ತಿನ ದಿವಸ ಏನಾಯ್ತು, ಎಷ್ಟು ದಿನ ಸರ್? 3ನೇ ದಿವಸ ಕಾಲಿಗೆ ಇವತ್ತಿನ ದಿವಸ 3ನೇ ದಿವಸ ಧರಣಿ ಸತ್ಯ ನಡೀತೈತಿ. ಆದ್ರಿಂದ ಸ್ಪಂದನೆ ಇಲ್ಲ. ಆದರೆ CS ಅವ್ರು ಬಂದು ಭೇಟಿಯಾಗಿಲ್ಲ ಇನ್ನು. ಅದಕ್ಕೆ ಆ ಕಾರಣಕ್ಕೆ ನೀವು ಇದನ್ನು ಏನು ಅಕಸ್ಮಾತ್ ಸ್ಪಂದನೆ ಮಾಡ್ಲಿಕ್ಕೆ ಇದು ಅತಿ ಉಗ್ರವಾದಂಥ ರೂಪ ತಾಳದೈತೆ ಅಂತ ನಾನು ತಮ್ಮ ಮುಂದೆ ಹೇಳ್ತೇನೆ. ಸರ್, ತಮ್ಮ ಹೆಸರು? ಸಿದ್ದೂರಾಯನವರು, DSS ಜಿಲ್ಲಾ ಸಂಚಾಲಕರು, ವಿಜಯಪುರ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ಕಲ್ಕೆರೆಯ ಗ್ರಾಮಸ್ಥರು, ವ್ಯಾಪಾರಸ್ಥರು ಸುಮಾರು 3 ತಿಂಗಳ ಹಿಂದೆ ಅಂದರೆ 11/2/2026ರಿಂದ ಪ್ರಾರಂಭಿಸಿ 16/2/2026ರವರೆಗಿನ ಕನಿಷ್ಠ ಸುಮಾರು 6 ದಿನಗಳ ಕಾಲ 90 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಕಲ್ಕೆರೆಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರನ ತನಿಖೆ ಮಾಡಬೇಕು ಅಂತೇಳಿ ನಾವು ಮಾನ್ಯ ಜಿಲ್ಲಾ ಪಂಚಾಯತ್ CEO ಅವರಿಗೆ ಮನವಿ ಸಲ್ಲಿಸಿದ್ದೀವಿ. ಅವತ್ತು ನಮ್ಮ ಮನೆಗೆ ಸ್ಪಂದಿಸಿದವರು, ಇಲ್ಲ ಒಂದು ತಂಡ ರಚನೆ ಮಾಡಿ ನಿಮ್ಗೆ ಒಂದು ತಿಂಗಳಲ್ಲಿ ಒಂದು ಇದರೊಳಗೆ ನಿಮ್ಗೆ ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಹೇಳಿದರು. ಅದರ ಭ್ರಷ್ಟಾಚಾರ ಎದರಲ್ಲಿ ಭ್ರಷ್ಟಾಚಾರ ಆಗಿದೆ? ಸರ್, ಕಲ್ಕೆರೆ ಒಳಗೆ ಸುಮಾರು ಭ್ರಷ್ಟಾಚಾರ ಆಗಿದೆ ಸರ್. ಗ್ರಾಮ ಪಂಚಾಯತಿ ಒಳಗೆ 15ನೇ ಹಣಕಾಸಿನಾಗ 36 ಲಕ್ಷ ರೂಪಾಯಿ ಖರ್ಚು ಹಾಕಿದ್ದಾರೆ. 11 ಮಳಿಗೆಗಳನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ. ಹಳ್ಳಿ ವರ್ಗ 1ರಲ್ಲಿ 30 ಲಕ್ಷ ಖರ್ಚಾಗಿದ್ದಾರೆ. ಅಂದ್ರೆ ಅದನ್ನು 11 ಮಳಿಗೆಗಳು ಕಟ್ಟಡ ಮಾಡೋಕೆ ಬರೀ ಸ್ವಚ್ಛ ಮಾಡ್ಲಿಕ್ಕೆ 30 ಲಕ್ಷ ಖರ್ಚು ಮಾಡ್ಯಾರ. ಹಾಗಾಗಿ ಅಲ್ಲಿ ಏನಾಗ ಈಗ 66 ಮಳಿಗೆಗಳು ಕಟ್ಟ್ಯಾರ. 73 ಜನರಿಗೆ ಅದನ್ನು AB ಅಂತೇಳಿ ಮಾಡಿ ಹಂಚಿಕೆ ಮಾಡ್ಯಾರ. ಆ ಹಂಚಿಕೆ ಮಾಡಿದ ಟರಾವದಲ್ಲಿ ಎಲ್ಲಿನೂ ಆ 11 ಮಳಿಗೆಗಳನ್ನು ಹಂಚಿಕೆ ಮಾಡಿದ ಟರಾವಿಲ್ಲ, ಉಲ್ಲೇಖ ಇಲ್ಲ. ಇನ್ನೊಂದು, ಆ ಟರಾವ್ ಡೂಪ್ಲಿಕೇಟ್ ಐತಿ. ಈ ತನಿಖಾಧಿಕಾರಿಗಳು ತನಿಖೆಗೆ ಬಂದು ಹೋದ ಮೇಲೆ ಟರಾವ್ ರಚನೆ ಮಾಡೋದೈತಿ. ಅದನ್ನು ಎಲ್ಲೋ ಕೂತು ಅದನ್ನು ಒಂದು ಹೋಟೆಲ್ದಾಗೋ ಏನೋ ಎಲ್ಲಿ ಕೂತು ರಚನೆ ಮಾಡಿದಾರೆ ಗೊತ್ತಿಲ್ಲ, ಆದರೆ ಅದು ಇತ್ತಿತ್ತಲಾಗಿ ರಚನೆ ಮಾಡೋದೈತಿ. ಆ ಟರಾವ್ದಾಗ ಒಟ್ಟು ಸದಸ್ಯರ ಸಂಖ್ಯೆ 28 ಅಂತೇಳಿ ನಮೂದು ಮಾಡಿದ್ದಾರೆ. ಆದರೆ ಹಾಜರಿದ್ದ ಸದಸ್ಯರ ಸಂಖ್ಯೆ ನಮೂದಿಲ್ಲ. ಮತ್ತು ಮೇಲಾಗಿ ಸೂಚಕರಿಲ್ಲ ಮತ್ತು ಅನುಮೋದಕರಿಲ್ಲ. ಇದೊಂದು ಟರಾವ್ ಬರೀಬೇಕಾದ್ರೆ ಒಬ್ಬ ಅನುಪಾಡ ವ್ಯಕ್ತಿ ಬರ್ದಂಗೆ ಅದನ್ನು ಟರಾವ್ ಬರ್ದಾರೆ. ಅದಕ್ಕೆ ನಾವು ಮಾನ್ಯ CEO ಅವ್ರಿಗೂ ಕೇಳ್ಕೊಂಡ್ವಿ. ಗ್ರಾಮ ಪಂಚಾಯತಿಯಿಂದಲೇ ಸ್ಟಾರ್ಟ್ ಮಾಡಿದ್ವಿ ನಾವು, ಟರಾವ್ ರದ್ದು ಮಾಡಿರಿ ಅಂತೇಳಿ. ಫಸ್ಟ್ಗೆ ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿಗೆ ಕೊಟ್ಟಿದ್ದೆವು, ಆಮೇಲೆ EO ಕೊಟ್ಟಿವಿ, ಆಮೇಲೆ CEO ಅವ್ರಿಗೆ ಕೊಟ್ಟಿವಿ, ಆಮೇಲೆ DC ಅವ್ರಿಗೆ ಕೊಟ್ಟಿವಿ, ಸರ್ಕಾರ ಪ್ರಧಾನ ಕಾರ್ಯದರ್ಶಿಗೆ ಕೊಟ್ಟಿವಿ, ನೆಕ್ಸ್ಟ್ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಕೊಟ್ಟಿವಿ. ಆ ಟರಾವ್ ಡೂಪ್ಲಿಕೇಟ್ ಐತಿ, ಅದನ್ನು ರದ್ದು ಮಾಡಿರಿ. ಕಲ್ಕೆರೆಯಲ್ಲಿ ಮಳಿಗೆಗಳ ನಿರ್ಮಾಣದಲ್ಲಿ ಕೋಟಿಗಟ್ಟಲೆ ಅವ್ಯವಹಾರ ಆಗೈತಿ, ಭ್ರಷ್ಟಾಚಾರ ಆಗೈತಿ. ಟರಾವ್ನಾಗ ಏನು ಬರೀತಾರ, ಕಲ್ಕೆರೆ ಗ್ರಾಮ ಪಂಚಾಯತಿ ಸಹಯೋಗದಲ್ಲಿ ಗ್ರಾಹಕರೇ ಅದನ್ನು ವ್ಯಾಪಾರಸ್ಥರೇ ಮಳಿಗೆಗಳು ಕಟ್ಕೊಂಡ್ರು ಅಂತ ಹೇಳ್ತಾರೆ. ಈಗ ಸರ್ಕಾರಿ ಜಾಗದಾಗ ಒಬ್ರು ಯಾರು ಕಟ್ಕೋಬೇಕಂದ್ರೆ ಅದಕ್ಕೊಂದು ಅಗ್ರಿಮೆಂಟ್ ಬೇಕು. ಕೋಟಿಗಟ್ಟಲೆ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದ್ರೆ NOC ಬೇಕು. ಅದನ್ನು ಒಂದು ಯಾವುದೇ ಒಂದು ಬಿಲ್ಡಿಂಗ್ ಮಾಡಬೇಕಾದ್ರೆ ನೀಲನಕ್ಷೆ ಬೇಕು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಅನುಮೋದನೆ ಬೇಕು. ನಮ್ಮದು ಸ್ಥಳೀಯ ಸರ್ಕಾರ ಅಂತಂದ್ರೆ ಅದ್ರ ಮೇಲೆ ಅಧಿಕಾರಿಗಳನ್ನೇ ಇಲ್ಲ.
10 ಲಕ್ಷ ಮೇಲ್ಪಟ್ಟು ಯಾವುದೇ ಕಾರ್ಯ ಮಾಡ್ಬೇಕಪ್ಪ ಅಂತಂದ್ರೆ ಮೇಲಧಿಕಾರಿಗಳಿಂದ ಅನುಮೋದನೆ ಪಡಿಬೇಕು. ಇದನ್ನು ಯಾವುದೂ ಮಾಡಿಲ್ಲ. ಅವ್ನು ಪಿ ಡಿ ಒ ಹೇಳ್ತಾನೆ 1995 ಪ್ರಕರಣ ಏನೋ ಐತ್ರಿ, ಆ ಪ್ರಕಾರ ನಮಗೆ ಮಾಡ್ಲಿಕ್ಕೆ ಬರ್ತೈತಿ. 1995 ಪ್ರಕರಣ 54 ಮತ್ತು ಅಧಿನಿಯಮದ ಪ್ರಕಾರ ಯಾವುದೇ ಕಟ್ಟಡ ಮಾಡ್ಬೇಕಂದ್ರೂ ಅನುಮೋದನೆ ಪಡಿಬೇಕಂತ ಕಡ್ಡಾಯ ಅದ. ಅಲ್ಲಿ ಮರ ಗಿಡಗಳು ಇರ್ತಾವೆ, ಅರಣ್ಯ ಇಲಾಖೆದು, ಪರಿಸರ ಇಲಾಖೆದು, ಮತ್ತು KEBದು, ಭಾರತ ಸಂಚಾರ ನಿಗಮ ಕೇಬಲ್ ಹಾಕಿರ್ತಾರೆ ಕೆಳಗೆ ಅವ್ರದ್ದು, ಮತ್ತು ಅಗ್ನಿಶಾಮಕ ದಳದ್ದು, ಇಷ್ಟೆಲ್ಲನೂ ನಮ್ಮ NOC ಪಡಿಬೇಕು. ಇದು ಯಾವುದನ್ನು ಮಾಡ್ತಿದ್ದು ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಪ್ರತಿ ವ್ಯಾಪಾರಸ್ಥರಿಂದ 3 ರಿಂದ 5 ಲಕ್ಷದಿಂದ 2 ಲಕ್ಷದವರೆಗೂ ದುಡ್ಡು ಪ್ರದಾನ. ಅವ್ರು ಹೇಳ್ತಾರೆ ಅವರೇ ಅಂಗಡಿಯವರೇ ಕಟ್ಕೊಂಡಾರ ಅಂತೇಳಿ. ಇಲ್ಲಿ ಸಾಕಷ್ಟು ಜನರು ಅದಾರ. ನಮ್ಮ ಮೊಹಮ್ಮದ್ ರಫೀಕ್ ಅನ್ನೋರು ಅವ್ರು 3 ಲಕ್ಷ ಕೊಟ್ಟು ಆಲ್ರೆಡಿ ಒಂದು ಮಳಿಗೆ ತೊಗೊಂಡಾರ. ಅವರು ಇಲ್ಲಿ ಹೇಳಿ ಸರ್, ಇವ್ರು 3 ಲಕ್ಷ ಅಧ್ಯಕ್ಷರ ಕೈಯಾಗ ಪಿ ಡಿ ಅವ್ರ ಕೈಯಾಗ 3 ಲಕ್ಷ ಕೊಟ್ಟು ಒಂದು ಮಳಿಗೆ ಇವ್ರ ಹೆಸರಿಗೆ ಆಲ್ರೆಡಿ ತಳನಾಗ ಐತಿ. ಇವ್ರ ಅಣ್ಣನ ಮಗ, ಅಣ್ಣನ ಮೊಮ್ಮಗ ಅಂದ್ರೆ ಅವ್ರ ಅಣ್ಣನಿಗೆ, ಅವ್ರ ಅಣ್ಣ ಅವ್ರ ಅತ್ತಿಗೆ ಅವರ ಅಣ್ಣನ ಮಕ್ಕಳು ತೀರ್ಕೊಂಡಾರ. ಆ ಹುಡುಗ ಅನಾಥ ಐತಿ. ಆ ಹುಡುಗನಿಗೆ ಒಂದು ಕೊಡ್ಬೇಕಂತೇಳಿ 11 ಜನ ಸದಸ್ಯರ ಸಮ್ಮುಖದಾಗ 2 ಲಕ್ಷ ರೂಪಾಯಿ ಕೊಟ್ಟಾನ. ಈಗ ಇಲ್ಲ ನಿನಗೊಂದು ಕೊಟ್ಟು ಅವನಿಗೆ ಕೊಡು, ನಾವು ಸಣ್ಣ ಹೋದಾನ, ಅವ್ನಿಗೆ ಕೊಡ್ಲಾಕ್ ಬರೋದಿಲ್ಲ ಅಂಥೇಳಿ ಅವ್ನಿಗೆ ಅಂಗಡಿ ಕೊಟ್ಟಿಲ್ಲ. ಅದಕ್ಕೆ ಅವನು ಇಲ್ಲಿ ಹೋರಾಟಕ್ಕೆ ಬಂದಾನ. ಇವ್ರು ಅವರೇ ಕೊಟ್ಕೊಂಡಿದ್ರಂದ್ರೆ ಮತ್ತು ಇವರೆಲ್ಲ ಹೋರಾಟಕ್ಕೆ ಯಾಕೆ ಬರ್ತಿದ್ರು? ಅಂಗಡಿ ಸಿಕ್ಕರು ಹೋರಾಟಕ್ಕೆ ಯಾಕೆ ಬರ್ತಿದ್ರು ಅವನು? ಸರ್ ಇದು ಹೇಳೋದೆಲ್ಲ ಕರೆಕ್ಟ್ ಇದೆ. ಕರೆಕ್ಟ್. ಮೊದಲ 3 ಲಕ್ಷ ಕೊಟ್ಟಿರಿ, ಮೊದಲು ಒಂದು ಬಳಕೆ ಪರ್ಚೇಸ್ ಮಾಡಿರಿ ತೊಗೊಂಡ್ರಿ ಅಂತ ಹೇಳ್ತಾರೆ. ಆಮೇಲೆ 2 ಲಕ್ಷ ಕೊಟ್ಟಿದ್ದು 2 ಲಕ್ಷ ತೊಗೊಂಡು ಹೋಗಿದ್ದೇವ್ರಿ. ತೊಗೊಳಿಲ್ರಿ ಅವರು. ಹಿಂದಗಡೆ ತಗೋತೀವಿ ನಿಮ್ಗೆ ಕೊಡ್ತೀನಿ ಅಂತಂದ್ರಿ. ಹಿಂದಗಡೆ ಮತ್ತೆ ಅಧ್ಯಕ್ಷನೇ ನೀ ಕಂಪ್ಲೇಂಟ್ ಮಾಡ್ತೀನಿ ಅಂತ ಮಾಡು, ಕೋರ್ಟಿಗೆ ಹೋಗ್ತೀನಿ ಹೋಗಂತ ಅಂದಿಂದ ನಾವು ಈ ಕಡೆ ಹೆಜ್ಜಿಟ್ಟಿವ್ರಿ. ಇಷ್ಟಾಗಿ ನಮ್ಮ ಅಂಗಡಿಗಳಿದ್ರಿ, ಕೇಳ್ಬೋದು ನೀವು ಬಂದು. ಇಷ್ಟಾಗಿ CEO ಅವರು ನಿನ್ನೆ ನಾವು ಇಲ್ಲಿ ಧರಣಿ 1ನೇ ತಾರೀಕಿಗೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತ ಸ್ವಲ್ಪ ದಿನ ಮುಂಚೆನೇ ಬಂದು ಭೇಟಿಯಾಗಿದ್ದೇವೆ ನಾವು. ಅವಾಗ ಹೇಳಿದ್ರಿ ಇಲ್ಲ ನೀವು ಧರಣಿ ಮಾಡಬೇಡ್ರಿ, ನಾನು ಆದಷ್ಟು ಬೇಗ ಅದಕ್ಕೆ ಕ್ರಮ ಕೈಗೊಳ್ತೀನಿ, ಅದರಲ್ಲಿ ದೊಡ್ಡ ಹಗರಣ ಐತಿ ನನಗೆ ಗೊತ್ತೈತಿ ಅಂತ ಹೇಳಿ ಅವ್ರು ನಮ್ಮ ಎದುರಿಗೆ ಆಶ್ವಾಸನೆ ಕೊಟ್ಟಿದ್ರು. ನಾವು ಅದು ಆದ್ರೂ ಅವ್ರನ್ನ ನಮ್ಗೆ ನ್ಯಾಯ ಸಿಗೋದಿಲ್ಲ ಅಂತೇಳಿ ನಾವು 1ನೇ ತಾರೀಕಿಗೆ ಇಲ್ಲಿ ಬಂದು ಕೂತಾಗ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನಾವು ನಿಮ್ಮನ್ನು ಬೆಳಗ್ಗೆನೇ ನಿಮಗೆಲ್ಲ ಬೇಡಿಕೆ ಈಡೇರಿಸ್ತೀವಿ, ನೀವು ಕುಂದ್ರಬೇಡ್ರಿ, ರಾತ್ರಿ ಇಲ್ಲಿ ಇರಬೇಡ್ರಿ ಅಂತೇಳಿ ನಮಗೆಲ್ಲ ಧಮಕಿ ಹಾಕಿದ್ರು. PSI ಹಚ್ಚಿ ಹೇಳಿಸಿದ್ರು. ಇಲ್ಲ ನಾವು ಅನುಮತಿ PSI ನಾವು ಅನುಮತಿ ತೊಗೊಂಡು ನಾವು ಸತ್ಯ ಮಾಡೇ ಮಾಡ್ತೀವಿ, ನಾವು ಹೇಳೋದಲ್ಲ, ನಮ್ಗೆ ನ್ಯಾಯ ಸಿಗಬೇಕು. ಒಂದು ಟರಾವ್ ರದ್ದು ಆಗ್ಬೇಕಂದ್ರೆ EOವರಿಗೆ ಅಧಿಕಾರ ಐತಿ, ಜಿಲ್ಲಾ ಪಂಚಾಯತಿ CEO ಅಧಿಕಾರ ಐತಿ, ಮೇಲಾಗಿ DC ಅವ್ರಿಗೆ ಅಧಿಕಾರ ಐತಿ. ಈ 3 ಮಂದಿನೂ ನಮ್ಗೆ ಏನಾದರೂ ಒಂದು ಇವತ್ತು ತೀರ್ಮಾನ ಹೇಳಿಲ್ಲಪ್ಪ ಅಂತಂದ್ರೆ ನಾವು ಅಹೋರಾತ್ರಿ ಮತ್ತು ಮರಣಾಂತರ ಸತ್ಯಾಗ್ರಹ ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ. ಸರ್ ಹೇಳ್ದಂಗೆ ಅರೆ ಬೆತ್ತಲೆ ಅಂತಂದ್ರೂ ಅದು ನಮ್ಗೆ ಕನಿಷ್ಠನೇ. ನಾವು ಹಳ್ಳಿಗೆ ಏನಾಗಬೇಕಾಗ್ಯದಪ್ಪ ಅಂತಂದ್ರೆ ಒಬ್ಬ ಪೀಡಿಯೋ ನುಡಿಸ್ಲಾಕ ಇಡೀ ಜಿಲ್ಲಾ ಒಕ್ಕೂಟ ಒಂದಾಗಿ ನಿಂದಿರ್ತದಪ್ಪ ಅಂತಂದ್ರೆ ಈ ಭ್ರಷ್ಟರಿಗೆ ಬೆಂಬಲ ಮಾಡ್ತಾರಪ್ಪ ಅಂತಂದ್ರೆ ನಾವು ಇದು ಬತ್ತಲೆ ನಿತ್ತಂಗೆ ಆಗಿಬಿಟ್ಟದ. ಈಗ ಅಧಿಕಾರಿಗಳನ್ನು ಮೊದಲು ಬತ್ತಲೆ ಆಗ್ಯಾರ, ಒಬ್ಬ ಪೀಡಿಯೋನ ಎದುರ್ಸೋಕ್ಕಾಗಲಾರ್ದ ಅಧಿಕಾರಿಗಳು ಬತ್ತಲೆ ಆಗ್ಯಾರ. ಅಧಿಕಾರಿಗಳ ಜೊತೆ ನಾವು ಈ ಬತ್ತಲೆಯಾಗಿ ನಿಂದಿರ್ತೀವಿ. ಅದೇನು ನಮಗೇನು ಅಸಹ್ಯನೂ ಅನ್ಸಲ್ಲ, ಅದು ಏನೂ ಅನ್ಸಲ್ಲ. ಯಾಕಂದ್ರೆ ನಮ್ಗೆ ಅನ್ಯಾಯ ಆಗೈತಿ, ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಬೇಕಾಗೈತಿ. ಈಗ ನಾವು ಅದನ್ನು ಮಾಡ್ತೀವಿ ಅಂತ ಹೇಳಿ ನನ್ನ ಹೆಸರು ಸೋಮಶೇಖರ್ ಬಡಿಗೇರ. ಸರ್, ನಾನು ಹನುಮಂತ ಒಡ್ಡರ್ ಅಂತೇಳಿ ಸಾಮಾಜಿಕ ಕಾರ್ಯಕರ್ತ. ಸೊ ಏನಾಗಿದೆ ಅಂತಂದರೆ ನಮ್ಮ ಊರಲ್ಲಿ ಭ್ರಷ್ಟಾಚಾರವನ್ನು ಸಂಪೂರ್ಣ ಭ್ರಷ್ಟ ಆಗಿದೆ. ಆದ್ದರಿಂದ ನಾವಿಲ್ಲಿ ಜಿಲ್ಲಾ ಪಂಚಾಯತಿಗೆ ಬಂದು ನಾವು ಧರಣಿಯನ್ನು ಮಾಡ್ತಾಯಿದ್ದೀವಿ. 1ನೇ ತಾರೀಕಿಂದ ನಾವು ಮಾಡ್ತಾಯಿದ್ದೀವಿ. ಈಗ ಸುಮಾರು 3 ದಿನಗಳ ಕಳೆದ್ರೂ ಸಹಿತ ಮಾನ್ಯ CEO ಅವ್ರು ನಮ್ಮ ಮುಖ ಸಹಿತ ನೋಡ್ಲಿಕ್ಕೆ ತಯಾರಿಲ್ಲ ಸರ್. ಯಾಕಂತಂದ್ರೆ ಹೋರಾಟಗಾರೇ ಬೆಲೆನೇ ಇಲ್ಲಪ್ಪ ಅನ್ನುವಂಗೆ ಅವರು ನಡ್ಕೊಳಕತ್ತಾರೆ. ನಮ್ಮದೇನಿಲ್ಲ ಸರ್, ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ PDOನ ಸಸ್ಪೆಂಡ್ ಮಾಡಬೇಕು, ಅವನ ಮೇಲೆ ಕಾನೂನು ಕ್ರಮ ತಗೋಬೇಕು. ಆಮೇಲೆ ಅವನು ಯೂಟಿಲೈಸ್ ಮಾಡ್ಕೊಂಡಂಥ 66 ಲಕ್ಷ ರೂಪಾಯಿನ ಪುನಃ ಭರಣ ಮಾಡ್ಕೊಳ್ಬೇಕು ಪಂಚಾಯತಿ ಅಕೌಂಟಿಗೆ. ಆಮೇಲೆ ಮಾನ್ಯ CEO ಅವರು ಮಾಡಿದಂಥ ಟರಾವ್ಗಳು ಬೇಕಿರ್ತವೆ, ಆ ಟರಾವ್ಗಳನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅವನ್ನ ರದ್ದುಪಡಿಸ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಮುಂದಿನ ದಿನಮಾನದಲ್ಲಿ ಸರ್, ಈಗ ಇವತ್ತೊಂದು ದಿವಸ ನೋಡ್ತೀವಿ ಸರ್, ನಾಳೆ ಅರೆಬೆತ್ತಲೆ ಮಾಡ್ಕೊತೀವಿ. ಅರೆಬೆತ್ತಲೆನ ನಾವು ಹೋರಾಟನೂ ಮಾಡಿ ನಾಡಿದ್ದೇನದ ಉಪವಾಸ ಸತ್ಯಾಗ್ರಹನ ಮಾಡ್ಲಿಕ್ಕೆ ನಾವು ಎಲ್ಲರೂ ಸನ್ನದ್ಧರಾಗಿದ್ದೀವಿ. ಅದನ್ನೂ ನೆರವೇರಲಿಲ್ಲ ಅಂತ ನಾವು ಜೀವ ಕಳ್ಕೊಂಡು ಆದ್ರೂ ನಮ್ಗೆ ನ್ಯಾಯ ಪಡಿತೀವಿ ಅಂತ ತಿಳ್ಕೊಂಡು ಈ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ ಸರ್. ಯಾರ ಹೆಸರು? ಹನುಮಂತ ಒಡ್ಡರ್. ನಾನು ಕಲ್ಕೇರಿ ಗ್ರಾಮ ಪಂಚಾಯಿತಿ ಮೆಂಬರ್ ಇರ್ಗಂಟಪ್ಪ ಬಡಿಗೇರ್ ಅಂತ. ಈ ಕಲ್ಕೇರಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರದ್ದು ನಿಜಾನೇ. ನಾನೊಬ್ಬ ಗ್ರಾಮ ಪಂಚಾಯಿತಿ ಮೆಂಬರಾಗಿಯೂ ನನಗೂ ಏನು ಗೊತ್ತಲ್ಲಾರ್ದೇ ಎಲ್ಲವನ್ನೂ ದುಡ್ಡನ್ನು ತೆಗೆದು ಬೇರೆ ಬೇರೆ ರೀತಿಯಲ್ಲಿ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ. ಆದರೂ ನಮ್ಗೆ ಗೊತ್ತಿಲ್ಲ. ನಾವು ಹಿಂದೊಂದು ಸಾರಿ 2022-23 ನಾವು ಸ್ಟ್ರೈಕ್ ಮಾಡಿದ್ದೆವು ಇದೇ ಸಾಗರ PDO ಇದ್ದಾಗ. ಅವಾಗೂ ಕೂಡ ನಾವು ಇಲ್ಲಿ CEO ಹತ್ರ ಬಂದಿದ್ದೆವು. ಅವರು ತನಿಖೆಯನ್ನು ಮಾಡಿ ಅದು ಒಂದು ಹಂತಕ್ಕೆ ಬಂದಿತ್ತು. ಬಂದ ತಕ್ಷಣ ನಾವು ಏನೋ ಒಂದು ಇದರಲ್ಲಿದ್ದ ಬಿಟ್ಟೆವು. ಅವಾಗ
ಇವಾಗ ಪುನಃ ಅವರೇ ಬಂದು ಮತ್ತೊಂದು ಸಾರಿ ಭ್ರಷ್ಟನಾಗಿ ನಮ್ಮ ಊರಿಗೆ ಬಂದು ಈಗ ನಾವು ಎಷ್ಟೋ 40 ವರ್ಷಗಳಿಂದ ಮಳಿಗೆಗಳನ್ನು ಇದ್ದು ನಾವು ಅದನ್ನು ಒಳ್ಳೆಯ ರೀತಿಯಿಂದ ಮಳಿಗೆ ಕಟ್ಟಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿದಾಗ ಅಧ್ಯಕ್ಷ ಮತ್ತು ಪಿ ಡಿ ಒ ಕೂಡಿ ಅಲ್ಲಿ ಪೂರಾ ನಮ್ಮನ್ನು ಮೋಸದಿಂದ ಅದನ್ನು ಮಳಿಗೆಯನ್ನು ಮಾಡಿ ನಮಗೆ ಯಾವುದೂ ಗೊತ್ತಿಲ್ಲಾರ್ದಂಗೆ ಭ್ರಷ್ಟಾಚಾರದಲ್ಲಿ ತೊಡಗಿಬಿಟ್ಟಿದ್ದಾರೆ. ಜನರ ತನಕ ಸುಮಾರಾಗಿ 3 ಲಕ್ಷದಿಂದ 4 ಲಕ್ಷದವರೆಗೂ ದುಡ್ಡು ತೊಗೊಂಡಾರ. ಅವರು ತೊಗೊಂಡು ಯಾವುದೇ ನಮ್ಮ ಮೆಂಬರ್ಗಳು ಈ ನಜರಿಗೆ ತರಲಾದ್ರೆ ನಜರಿಗೆ ಬಂದಿಲ್ಲ. ಅವರೊಂದು 3 ಮಂದಿ ಮೆಂಬರ್ಗಳು ಅಧ್ಯಕ್ಷ ಪಿ ಡಿ ಒ ಸೇರಿ ಎಲ್ಲನೂ ಹಾಳು ಮಾಡಿಬಿಟ್ರು ಪಂಚಾಯತಿನೇ. ನಮ್ಮ ಹೆಸರು ಇರ್ಗಂಟಪ್ಪ ಬಡಿಗೇರ, ಗ್ರಾಮ ಪಂಚಾಯತಿ ಸದಸ್ಯರು. ಸರ್